ಇಲ್ಲಿ ಶಾಸಕರೆಲ್ಲರೂ ಕೂಡ ಲೋಗೋ ಅಭಿವೃದ್ಧಿಗೆ ಹಣ ಇಲ್ಲ ಅಂತೇಳಿ ಕಚ್ಚಾಟಂಡಿದ್ದಾರೆ. ನೌಕರರಿಗೆ ಸಂಬಳ ಇಲ್ಲ ಅಂತೇಳಿ ನೌಕರರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಸುಮಾರು 6,000 ಕೋಟಿ ಒಂದೊಂದು ಟ್ರಾನ್ಸ್ಫರ್ಗೆ 2 ರಿಂದ 3 ಕೋಟಿ ರೂಪಾಯಿ ಈಗ ಲೋಕಾಯುಕ್ತದಲ್ಲೇ ಸಿಕ್ಕಾಕೊಂಡಿದ್ದಾರೆ. 1.5 ಕೋಟಿ ಕೇಳಿ 25 ಲಕ್ಷ ಲಂಚ ತಗೊಂಡು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಈಗಾಗಲೇ ಯಾರು ಸಿಕ್ಕಾಕೊಂಡಿದ್ದಾನೋ ಅವನು ಸುಮಾರು 80 ಲೈಸೆನ್ಸ್ ಕೊಟ್ಟಿದ್ದಾನೆ. 80 ಲೈಸೆನ್ಸ್ ಅಂದ್ರೆ ಒಂದೊಂದು ಇದಕ್ಕೆ 2 ರಿಂದ 3 ಕೋಟಿ ಅಂದ್ರೆ ಎಷ್ಟು ಕೋಟಿಗಳು? ಅಷ್ಟಿದ್ರು ಕೂಡ ಅದೆಲ್ಲ ಎಲ್ಲಿ ಕೋತದೆ? ಅಧಿಕಾರಿ ಏನನ್ನ 300-400 ಕೋಟಿ ಅವನೊಬ್ಬನೇ ತಿಂದಿದ್ದಾನೆ. ಅವ್ನು 300-400 ಕೋಟಿ ಅವನೊಬ್ಬನೇ ತಿನ್ನಕ್ಕಾಗುತ್ತಾ? ಸರ್ಕಾರ ಅಬಕಾರಿ ಮಂತ್ರಿಗಳು ಓದತ್ತೆ, ಮುಖ್ಯಮಂತ್ರಿಗೂ ಓದತ್ತೆ. ಇದೆಲ್ಲಾನು ಕೂಡ ಎಲೆಕ್ಷನ್ಗೆ ಈಗಾಗಲೇ ನರೇಂದ್ರ ಮೋದಿ ಅವರು ಹಿಂದೆನೇ ಹೇಳಿದ್ದಾರೆ. ಮಹಾರಾಷ್ಟ್ರ ಚುನಾವಣೆ ನಡೆದಾಗ ಇಲ್ಲಿಂದ 700 ಕೋಟಿ ರೂಪಾಯಿ ಹಣವನ್ನ ಮಹಾರಾಷ್ಟ್ರಕ್ಕೆ ಕಳಿಸಿದ್ದಾರೆ ಕಾಂಗ್ರೆಸ್. ಈಗ ಅಸ್ಸಾಂಗೆ, ತಮಿಳ್ನಾಡಿಗೆ, ಕೇರಳಗೆ ಕಳ್ಸಕ್ಕೆ ಇಷ್ಟೊಂದು ಲೂಟಿಯನ್ನು ಹೊಡಿತಾ ಇದ್ದಾರೆ. ಎವಿಡೆನ್ಸ್ ಕೊಟ್ಟಿದ್ದೀನಿ. ಲೋಕಾಯುಕ್ತ ಮೇಲೆ ಕಂಪ್ಲೇಂಟ್ ಆಗಿದೆ, ಅವ್ರ ಮೇಲೆ ಆಡಿಯೋಗಳು ರಿಲೀಸ್ ಆಗಿದೆ. ಸ್ವತಃ ಜಿಲ್ಲಾಧಿಕಾರಿನೇ ಹೇಳಿದ್ದಾರೆ, ಅಬಕಾರಿ ಜಿಲ್ಲಾಧಿಕಾರಿ. ಹೌದು, ನಾವು ಮಂತ್ರಿಗಳಿಗೆ ದುಡ್ಡು ಕೊಡಬೇಕು. ಮಂತ್ಲಿ ಪ್ರತಿ ಅಂಗಡಿಯಿಂದನೂ 15,000 20,000 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ಅದೇ ತಿಂಗಳಿಗೆ 300-400 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಇನ್ನ ಅಬಕಾರಿ ಹೊಸ ಲೈಸೆನ್ಸ್ ಕೊಡಬಾರ್ದು ಅಂತಿದ್ರು ಕೂಡ ಇದುವರೆಗೂ 2,000ಕ್ಕೂ ಹೆಚ್ಚು ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರೆ. ಇಷ್ಟು ದುಡ್ಡು ಎಲ್ಲೋಯ್ತು? ಇದು ಒಂದ್ ಕಡೆ ರಾಜ್ಯದಲ್ಲಿ ದುಡ್ಡಿಲ್ಲ ಅಂತೇಳಿ ಹಾಹಾಕಾರ, ಖಜಾನೆ ಖಾಲಿಯಾಗಿದೆ. ಇಲ್ಲಿ ಹೆಗ್ಗಣಗರ ರೀತಿಯಲ್ಲಿ ಸರ್ಕಾರದ ಹಣವನ್ನ ಲೂಟಿ ಹೊಡಿತಾ ಇದೆ. ನಾವು ಮಂತ್ರಿಯ ರಾಜೀನಾಮೆ ಕೊಡಬೇಕು, ಇದು CBI ತನಿಖೆ ಆಗಬೇಕು, ಅಥವಾ ನ್ಯಾಯಮೂರ್ತಿಗಳಿಂದ ತನಿಖೆ ಆದ್ರೆ ಮಾತ್ರ ನಾವು ಇದನ್ನ ವಾಪಸ್ ತೆಗಿತೀರಿ ಅಂದ್ರಿ. ಆದರೆ CM ಅವರು ಡೈರೆಕ್ಟ್ ಆಗಿ ಅವ್ರ ಪರವಾಗಿ ನಿಂತ್ಕೊಂಡಿದ್ದಾರೆ. ನಾನು ಏನು ಕ್ರಮ ತೆಗೆದುಕೊಳ್ಳಲ್ಲ, ಸಾಕ್ಷಿ ಕೊಡಿ ಅಂತ ನಾನು ಕೇಳಿದೆ. ನೀವು ನಮ್ಮೇಲೆ 40% ಅಂತ ಆಪಾದನೆ ಮಾಡಿದ್ರಲ್ಲ, ಅವಾಗ ಏನ್ ಸಾಕ್ಷಿ ಕೊಟ್ಟಿದ್ರಿ? ನಾವಾದ್ರೂ ಆಡಿಯೋ ಸಾಕ್ಷಿ ಕೊಟ್ಟಿದ್ದೀರಿ, ಲೋಕಾಯುಕ್ತ ಕೇಸ್ ಕೊಟ್ಟಿದ್ದೀರಿ, ಟ್ರ್ಯಾಪ್ ಆಗಿ 1.5 ಕೋಟಿ ಡಿಮ್ಯಾಂಡ್ ಮಾಡಿ 25 ಲಕ್ಷ ಇಸ್ಕೊಂಡಿರೋ ದಾಖಲೆಗಳನ್ನ ಕೊಟ್ಟಿದ್ದೀರಿ. ಇಷ್ಟಿದ್ರೂ ಕೂಡ ನೀವು ಅವ್ರ ಮೇಲೆ ಆಕ್ಷನ್ ಮಾಡಲ್ಲ ಅಂದ್ರೆ ಇದರಲ್ಲಿ ಮುಖ್ಯಮಂತ್ರಿ ಪಾಲಿದೆ. ಇದೆಲ್ಲ ರಾಹುಲ್ ಗಾಂಧಿ ಮತ್ತು ದುಡ್ಡು. ಇಷ್ಟು ದುಡ್ಡುನು ರಾಹುಲ್ ಗಾಂಧಿ ಅವರಿಗೆ, ಅವರ ಕಾಂಗ್ರೆಸ್ ಪಾರ್ಟಿಗೆ ಕಲೆಕ್ಟ್ ಮಾಡಿ ಅವರ ಅಧಿಕಾರವನ್ನು ಉಳಿಸ್ಕೊಳ್ಳೋಕೋಸ್ಕರ ಮಾಡ್ತಾ ಇರುವಂತ ಒಂದು ದೊಡ್ಡ ಹಗರಣ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಅವ್ರು ರಾಜೀನಾಮೆ ತಗೊಂಡ್ರು ಅಂದ್ರೆ ಅವರು ಒಪ್ಪಲಿಲ್ಲ. ಅದಕ್ಕೆ ರಾಜ್ಯದ ಜನಗಳ ಹಿತದೃಷ್ಟಿಯಿಂದ ರಾಜ್ಯದ ಹಣ ಲೂಟಿ ಆಗ್ತಾ ಇದೆ ಅಂತೇಳಿ ನಾವು ಹಗಲು ರಾತ್ರಿ ಧರಣಿ ಮಾಡೋ ಮುಖಾಂತರ ಈ ಸರ್ಕಾರ ಅವರ ರಾಜೀನಾಮೆ ಪಡೆಯುವವರೆಗೂ ನಾವು ಈ ಧರಣಿಯನ್ನ ಹಿಂತೆಗೆದುಕೊಳ್ಳೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.